ಸಿಐಬಿ ನ್ಯೂಸ್ ದಿನಾಂಕ 25/4/2026 ಶನಿವಾರ. ಪಾಂಡವಪುರದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಯಶಸ್ವಿ. ರಜನಿ ರಾಜ್ ಅವರಿಗೆ ಸನ್ಮಾನ. ಮಂಡ್ಯ ಜಿಲ್ಲೆ ಪಾಂಡವಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬಾಲ್ಯ ವಿವಾಹ ತಡೆ, ಹೆಣ್ಣು ಭ್ರೂಣ ಹತ್ಯೆ ನಿರ್ಮೂಲನೆ ಹಾಗೂ ವರದಕ್ಷಿಣೆ ಕಿರುಕುಳ ವಿರುದ್ಧ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಪಾಂಡವಪುರದ ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪಾರ್ವತಮ್ಮ ಸಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯದ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ತಿಮ್ಮಯ್ಯ, ವಕೀಲರ ಸಂಘದ ಅಧ್ಯಕ್ಷ ಶ್ರೀ ಗಂಗರಾಜು ಹಾಗೂ ಕಾಲೇಜಿನ ಪ್ರಾಂಶುಪಾಲ ಶ್ರೀ ಮಧುಸೂದನ್ ಎಚ್ಎಸ್ ಅವರು ಉಪಸ್ಥಿತರಿದ್ದರು. ಅತಿಥಿಗಳು ತಮ್ಮ ಭಾಷಣಗಳಲ್ಲಿ ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದ ವಿವಿಧ ಕಾನೂನುಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿದರು. ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಮಂಡ್ಯ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಅವರು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಸಲಹೆಗಳನ್ನು ನೀಡಿದರು. ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸುಧಾ, ವಕೀಲರು ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಜ್ಯಾದ್ಯಂತ ಮಹಿಳೆಯರು ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಶ್ರಮಿಸುತ್ತಿರುವ ಶ್ರೀಮತಿ ರಜನಿ ರಾಜ್ ಅವರು ಆಪ್ತ ಸಮಾಲೋಚನೆ ಮೂಲಕ ಅನೇಕ ಕೌಟುಂಬಿಕ ಸಮಸ್ಯೆಗಳನ್ನು ನ್ಯಾಯಾಲಯ ಅಥವಾ ಪೊಲೀಸ್ ಠಾಣೆಯ ಮಟ್ಟಕ್ಕೆ ಹೋಗುವ ಮುನ್ನವೇ ಬಗೆಹರಿಸಿರುವುದು ವಿಶೇಷ. ಅವರ ಈ ಸೇವೆಯನ್ನು ಗುರುತಿಸಿ ನ್ಯಾಯಾಧೀಶರು ಹಾಗೂ ಪೊಲೀಸ್ ಅಧಿಕಾರಿಗಳು ಗೌರವಿಸಿ ಸನ್ಮಾನಿಸಿದರು. ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಸಲ್ಲಿಸುವುದು ನನ್ನ ಕರ್ತವ್ಯ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾನೂನಿನ ಚೌಕಟ್ಟಿನ ಬಗ್ಗೆ ಅತ್ಯಮೂಲ್ಯ ಮಾಹಿತಿ ನೀಡಿದ ಗೌರವಾನ್ವಿತ ಶ್ರೀಮತಿ ಪಾರ್ವತಮ್ಮ ಬಿ, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಪಾಂಡವಪುರ ಅವರಿಗೆ ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಗಂಗರಾಜು ವಕೀಲರು ಮತ್ತು ಅಧ್ಯಕ್ಷರು, ವಕೀಲರ ಸಂಘ ಪಾಂಡವಪುರ ಅವರಿಗೆ ನಮ್ಮ ಗೌರವಪೂರ್ವಕ ವಂದನೆಗಳು. ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ SR ಸುಧಾ ವಕೀಲರು ಮತ್ತು ಅಧ್ಯಕ್ಷರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಅವರಿಗೆ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶರತ್ ಕುಮಾರ್ SP, ಪೊಲೀಸ್ ಇನ್ಸ್ಪೆಕ್ಟರ್, ಆರಕ್ಷಕ ಠಾಣೆ ಪಾಂಡವಪುರ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಮಹಿಳಾ ಹಿತರಕ್ಷಣಾ ವೇದಿಕೆಯ ಸಂಚಾಲಕರು ಹಾಗೂ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕವಿತಾ SD ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ, ಆಡಳಿತ ಸಿಬ್ಬಂದಿ ವರ್ಗ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಒಂದು ಟೀಮ್ ತುಂಬ ಆಕ್ಟಿವ್ ಆಗಿ ನಮ್ಮ ಏನು ಡಾಕ್ಟರ್ಗಳು, ಪೊಲೀಸರು ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಇದು ಪತ್ತೆ ಆಗ್ತಾ ಇರೋದ್ರಿಂದ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕಾಣ್ತಾ ಇದೆ, ಮಂಡ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗುಲ್ಬರ್ಗ, ರಾಯಚೂರು ಆ ಕಡೆ ಹೋದರೆ ಅಲ್ಲಿ ನಮಗಿಂತ ಜಾಸ್ತಿ ಇದೆ. ಅದನ್ನ ಪತ್ತೆ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಕಾಣ್ತಾ ಇದೆ. ಹಾಗಾಗಿ ನೀವು ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿದ್ರು, ಒಬ್ಬರಾದ್ರೂ ಕೇಳಿದ್ರು. ಎಷ್ಟು ಪ್ರಶ್ನೆಗಳು ಕೇಳ್ಬೋದಾಗಿತ್ತು. ಅವ್ರೊಂದು ಮಾತನ್ನ ಹೇಳ್ತಾರೆ, ನಾನು ಕಾಲೇಜ್ ಲೈಫಲ್ಲಿ ಪೊಲೀಸ್ ಇಲಾಖೆಯವ್ರನ್ನ, ನ್ಯಾಯಾಧೀಶರನ್ನ ನೋಡಿಲ್ಲ ಅಂತ. ನಿಮ್ಮ ಮುಂದೆ ನ್ಯಾಯಾಂಗ ಇಲಾಖೆ ಕರ್ಕೊಂಡು ಬಂದಿದ್ದೀವಿ, ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಬಂದಿದ್ದೀವಿ, ನೀವು ಕುಳಿತಲ್ಲೇ ಕಾನೂನನ್ನ ತಿಳಿಯಿರಿ ಎಂದು. ಅರ್ಥ ಆಯ್ತಾ? ಒಬ್ಬರಾದ್ರೂ ಪ್ರಶ್ನೆ ಕೇಳಿದ್ರೆ ನೆಚ್ಚಿನ ವಿದ್ಯಾರ್ಥಿಗಳೇ ಎಷ್ಟು ಪ್ರಶ್ನೆನ ಕೇಳ್ಬೋದಾಗಿತ್ತು. ನಿಮ್ಮ ಮನೆಯಲ್ಲಿ ನಡೆಯುವಂತ ದೌರ್ಜನ್ಯ
ನಿಮ್ಮ ತಂದೆ ತಾಯಿಗೆ ಕೊಡುವಂತ ದೌರ್ಜನ್ಯ, ಹಿರಿಯವರು ದೊಡ್ಡವರು ಅಥವಾ ನಿಮ್ಮ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯದ ಬಗ್ಗೆ ನ್ಯಾಯಾಧೀಶರ ಮುಂದೆ ಪ್ರಶ್ನೆಗಳನ್ನ ಕೇಳಬಹುದಿತ್ತು. ಒಬ್ಬರಾದ್ರೂ ಯಾಕೆ ಧ್ವನಿ ಅಂತಲಿಲ್ಲ? ಓಕೆ, ನೆಚ್ಚಿನ ವಿದ್ಯಾರ್ಥಿಗಳೇ, ಮಕ್ಕಳ ಸಹಾಯ ನಮ್ಮ ಮಂಡ್ಯದಲ್ಲೂ ಇದೆ. ಬಾಲ್ಯ ವಿವಾಹದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತು, ಕಾನೂನು ತಿಳಿದಿದೆ ಅಲ್ವಾ? ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆಗಿರ್ಬೇಕು ಅಂತ ಇದೆ, ಮದುವೆ ಆಗ್ಬೇಕಂದ್ರೆ ಎಷ್ಟು ವರ್ಷ ಆಗಿರ್ಬೇಕು? ಹೆಣ್ಮಕ್ಳಿಗೆ ಎಷ್ಟು ಇರ್ಬೇಕು? 18 ವರ್ಷ. ಗಂಡು ಮಗುಗೆ 21 ಇಯರ್ಸ್ ಇರ್ಬೇಕು. ಅದು ಗೊತ್ತಲ್ವಾ? ಆದ್ರೂ SLC ಆಗಿದ ತಕ್ಷಣ ಮದುವೆ ಮಾಡ್ತಾರೆ ಮನೇಲಿ ಅಲ್ವಾ? ಅದು ಒಪ್ಪಿಗೆ ಆಗುತ್ತೆ ಏನು? ಹೆಣ್ಮಕ್ಳು ಗೊತ್ತಿರುತ್ತಲ್ಲ ನಿಮ್ಮ. ಯಾಕಂದ್ರೆ ಇವತ್ತು ಈಗಲೂ ನನಗೆ ಗೊತ್ತಿಲ್ಲ ನೋಡ್ರಿ, ಬರುವಾಗ ಮೊಬೈಲ್ ಲೀಗಲ್ ಸರ್ವಿಸ್ ಮಾಡ್ಕೊಂಡ್ಬಂದಿದ್ದಾರೆ ಮೇಡಮ್. ಯಾರೇ ಕಷ್ಟಕ್ಕೆ ಹೆಣ್ಮಗಳು ಕಷ್ಟ ಅಂದ್ರೆ ಸಾಕು ಧ್ವನಿ ಎತ್ತುತ್ತಾರೆ. ಸೊ ಆ ಹೆಸರು ಕೂಡ ಹಂಗೆ ಇದೆ, ಏನದು ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ. ಸೊ ಅವ್ರಿಗೆ ಎಲ್ಲರೂ ಒಂದು ಕ್ಲಾಸ್ ಹಾಕಿ ನೋಡಿ. ಕಷ್ಟ ಇದೆ, ನಾನು ಸಮಾಜದಲ್ಲಿ ಹೆಣ್ಮಕ್ಳು ಬದುಕಬೇಕು ಅನ್ನೋ ಕಷ್ಟ ಇದೆ, ಎಲ್ಲರೂ ಸಹಾಯ ಮಾಡ್ತಾರೆ ಅಂತ ನಿಜ. ನಾಟಕ ಗ್ರಾಮೀಣ ಭಾಗದಲ್ಲಿ 946 ಇದೆ. ಅಂದರೆ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ಸೆಕ್ಸಸ್. ಇದರಿಂದ ನೀವು ಹೇಳ್ಬೋದು, ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಇದೆ, ನಾವು ಕಮ್ಮಿ ಇದೀವಿ, ಹೇಗೆ ಹೀಗೆ ನಮಗೆ ತುಂಬ ಡಿಮ್ಯಾಂಡ್ ಇದೆ. ಖಂಡಿತ ಆ ಥರ ನೀವು ಮನೋಭಾವನ ಬೆಳೆಸ್ಕೋಬಾರ್ದು. ಯಾಕೆಂದರೆ ಇದರಿಂದ ಸೋಷಿಯಲ್ ಎಫೆಕ್ಟ್ ತುಂಬ ಆಗ್ತದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ರೇಪು, ಹೋಗ್ತವೆ, ಇವು ಎಲ್ಲಗಳು ಮುಂದಿನ ಫ್ಯೂಚರ್ನ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನೀವು ಕಲಿಬೇಕು, ಕಲಿತು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ನಿಮ್ಮ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಿಗೆ ಬೇರೆ ಅಕ್ಕಪಕ್ಕದವರಿಗೆ ಹೆಣ್ಣು ಮಕ್ಕಳು ಇರಬೇಕು ಮನೆಯಲ್ಲಿ ಅನ್ನೋ ಮನೋಭಾವ ಬರಬೇಕು. ಈ ಸೆಕ್ಸ್ ರೇಸ್ ಏನಿದೆ ಅದು ಅಷ್ಟು ನೋಡಿ ಮಕ್ಕಳ ಏನ್ ಹೇಳ್ತೀನಿ ಅಂದ್ರೆ ಹೆಲ್ಮೆಟ್ ವಿಷಯದಲ್ಲೂ ಅಷ್ಟೇ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ತಲೆಯ ರಕ್ಷಣೆ ಹೆಲ್ಮೆಟ್ ಇದೆಯಲ್ಲ, ನಮ್ ಜೀವ ಉಳಿಸೋದು. ಪೊಲೀಸ್ನವ್ರಿಗೆ 500 ರೂಪಾಯಿ ಫೈನ್ ಕಟ್ಟಬೇಕು ಅಂತ ಹೋದ್ರೆ ನಮ್ ಜೀವನ ಆರೋಗಿರುತ್ತೆ ಅಲ್ವಾ? ತಪ್ಪಿಸ್ಕೊಂಡು ಓಡೋಗಿ ಹೆಂಗೆಂಗೋ ಹೋಗಿ ಯಾವ್ದೋ ಕಡೆ ದಿಕ್ಕ ಹೋಗೋದು, ಮತ್ತೆ ಕುಡಿದು ವಾಹನ ಚಲಾವಣೆ ಮಾಡೋದು, ಇವೆಲ್ಲ ಏನಂದ್ರೆ ನಿಮ್ಗೆ ಕಾನೂನುಗಳಿವೆಲ್ಲ ನಿಮ್ ರಕ್ಷಣೆಗಾಗಿ ಅಥವಾ ಪೊಲೀಸ್ನವ್ರಿಗೆ ಹೆಲ್ಪ್ ಆಗಲಿ ಅಂತಲ್ಲ, ನಿಮ್ ರಕ್ಷಣೆಗಾಗಿ, ಸಾರ್ವಜನಿಕ ರಕ್ಷಣೆಗಾಗಿ ಕಾನೂನು ಇರೋದು. ನಾವ್ ಯಾಕೆ ಬಾಲ್ಯ ವಿವಾಹ ಮಾಡಿದೀವಿ? ಬಾಲ್ಯ ವಿವಾಹ ತಡೆ ಯಾಕೆ 18 ವರ್ಷ ಯಾಕೆ ಕಾನೂನು ಮಾಡಿರೋದು? ಯಾಕೆಂದ್ರೆ ಮುಂದೆ ಆಕೆ ಮದ್ವೆ ಆದ್ರೆ, ಬೇಗ ಗರ್ಭಧಾರಣೆ ಆದ್ರೆ ಆಕೆಗೆ ಯುಟರಸ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಆಕೆ ರಕ್ತಹೀನತೆಯಲ್ಲಿ ಬೆಳೆದು ಸಾವು ಬೇಗ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಬರ್ತಾ ಇದೀವಿ. ಇಷ್ಟಕ್ಕೆ ಯಾರು ಕೇಳಲಿಲ್ಲ 18 ವರ್ಷ ಯಾಕೆ ಮಾಡೋರು, 21 ವರ್ಷ ಯಾಕೆ ಮಾಡೋರೆ ಅಂತ. ಅದನ್ನೆಲ್ಲ ಸಂಶೋಧನೆ ಎಲ್ಲೇ ಹೋಗ್ಬೇಕಾದ್ರೂ ಹೆಣ್ಣು ಮಕ್ಕಳಿಗೆ ಪ್ರಾಮುಖ್ಯತೆ. ಹೆಣ್ಣು ಮಕ್ಕಳನ್ನ ಮನೆಯಲ್ಲೇ ಇಟ್ಟು ಅವರಿಗೆ ಸೂಕ್ತ ಎಜುಕೇಶನ್ ಕೊಡದೆ, ಅವರಿಗೆ ಸೂಕ್ತ ಕೆಲಸಕ್ಕೆ ಕಳಿಸದೆ ಎಲ್ಲ ಮಾಡಿದ್ರಿಂದ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಕೀಳು ಮಟ್ಟದಲ್ಲಿ ಕಾಣ್ತಾರೆ. ಯಾಕೆಂದ್ರೆ ಗಂಡು ಮಗ ಇವಾಗ ಹೆಣ್ಮಕ್ಳು ಮದುವೆಯಾಗಿ ಹೋಗ್ಬಿಡ್ತಾರೆ, ಹೆಣ್ಣು ಮಗನನ್ನು ಸಾಕ್ತಾರೆ, ಗಂಡು ಮಕ್ಕಳೇ ನಮಗೆ ವಂಶ ಉದ್ಧಾರ ಮಾಡ್ತಾನೆ ಅನ್ನೋದು ಮನೋಭಾವ ನಮ್ಮ ಹಿರಿಯರಲ್ಲಿ ಬಂದಿದೆ, ವಿದ್ಯಾವಂತರಲ್ಲೂ ಕೆಲವರಲ್ಲಿ ಬಂದ್ಬಿಟ್ಟಿದೆ. ಹೀಗಾಗಿ ಸೆಕ್ಸ್ ಡಿಟೆಕ್ಷನ್ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಕೆಲವರು ದುರಾಸೆಯಿಂದ ಇದು ನಿಮಗೆ ಮುಗ್ತಾ ಇರೋದು ಹೆಣ್ಮಗು, ಒಂದೇ ಮಗುನೇ ಹೆಣ್ಮಗು ಬೇಡ ಅನ್ನೋ ಕೆಲವರು ಜನ ಸೇರ್ಕೊಬಿಟ್ಟಿದ್ದಾರೆ. ಹಾಗಾಗಿ ನೀವು ಎಜುಕೇಷನ್ನಲ್ಲಿ ಕನ್ಸಸ್ ಗುರಿ ಮುಟ್ಟಬೇಕು, ಎಲ್ಲರಿಗೂ ಮಾಡಲಾಗಬೇಕು. ನಾವು ಗಂಡು ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಅಂತ ಕೇಳ್ತಿರಬೇಕು. ಆವಾಗಲೇ ಈ ಕಾರ್ಯಕ್ರಮ, ಈ ಕಾನೂನುಗಳು ಬಂದಿದ್ದು, ಈ ಕಾನೂನನ್ನ ಇಂಪ್ಲಿಮೆಂಟೇ ಆಗಬಾರ್ದು ನಮ್ಗೆ. ಯಾಕೆಂದರೆ ಆ ಥರ ನೀವು ಕೆಲಸ ಮಾಡಬೇಕು, ಇದಕ್ಕೆ ಬರಬೇಕು. ಯಾಕೆಂದರೆ ಆ ಥರದ್ದು ಯಾವುದೂ ನಮ್ಮಲ್ಲಿ ಕಾನೂನು ಉಲ್ಲಂಘನೆ ಇಲ್ಲ. ಮೇಡಮ್ ಹೇಳಿದಾಗೆ ಹೆಲ್ಮೆಟ್ ಹಾಕ್ತಿದ್ರೆ ಒಂದು ಹೇರ್ ಸ್ಟೈಲ್ ಹೋಗ್ತದೆ, ಪೊಲೀಸಲ್ಲಿ ನಿಂತವ್ರೆ ಅಂತ ಹಾಕೊಳ್ಳೋದು, ಅಲ್ಲೋ ಆಕ್ಸಿಡೆಂಟ್ ಆಗೋದು. ಇಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಕಳೆದ ವರ್ಷ 1900 ಜನ ಆಕ್ಸಿಡೆಂಟ್ಗಿಂತ ಸತ್ತಿದೆ. ಯಾಕೆ? ಅದರಲ್ಲಿ 50% ಹೆಲ್ಮೆಟ್ ಆಗ್ತಾ ಇರೋದ್ರಿಂದ. ಅದು ಯಂಗ್ಸ್ಟರ್ಸ್ ಅಲ್ಲಿ ಸತ್ತಾಗ ಮನೆಗೆ ಎಷ್ಟು ಕೊಡ್ತಾರೆ, ಅವರ ಆದ್ಮೇಲೆ ಎಷ್ಟು ಡಿಪೆಂಡ್ ಇರ್ತಾರೆ, ಅವರಿಗೆ ಅವ್ರ ಅಣ್ಣ ತಂದಿರೋ ತಂದೆ ತಾಯಿಗಳು ಏನನ್ನ ಕನ್ಸ್ಕೊಂಡಿರ್ತಾರೆ ಅಂತ ಒಂದು ಯಂಗ್ ಜನರೇಷನ್ಸ್ಗೆ ರಾಷ್ಟ್ರಕ್ಕೆ ಎಷ್ಟು ನಷ್ಟ, ಮನೆಯವ್ರಿಗೆ ಎಷ್ಟು ನಷ್ಟ. ಹಾಗಾಗಿ ನಿಮ್ಮ ಅಣ್ಣ ತಮ್ಮದಿರು ಯಾರು ಹೆಲ್ಮೆಟ್ ಹಾಕೋದು, ನೀವು ಗಾಡಿ ಓಡಿಸ್ಬೋದು, ಹೆಲ್ಮೆಟ್ ಹಾಕೋದು, ಮನೆ ತಂದೆ ತಾಯಿ ಯಾರು ಇರ್ತಾರೆ ಅವ್ರು ಹೆಲ್ಮೆಟ್ ಹಾಕೋದು. ಕಾನೂನನ್ನ ತಪ್ಪಾಗಲ್ಲ. ಯಾಕಂದ್ರೆ ಎಲ್ಲರೂ ಗೊತ್ತು, ಈಗ ಪೊಲೀಸ್ನವರೇ ಇಲ್ಲೇ ಇದ್ದಾರೆ ನೋಡಿ, ಅಡಿಷನಲ್ SP ಅವರು ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಕೂಡ ಇಲ್ಲೇ ಇದ್ದಾರೆ. ಸೊ ಇದ್ರಲ್ಲಿ ಹೇಗೆ ಅಂದ್ರೆ ಗಂಡು, ನಮ್ಗೆ ಗೊತ್ತು ಸಂವಿಧಾನದಲ್ಲಿ ಗಂಡು ಹೆಣ್ಣು ಸಮಾನರೇ. ಆದ್ರೆ ಏನಾಗುತ್ತೆ, ಹಿರಿ ತಲೆ ಇರ್ತಾವಲ್ಲ, ಹೆಣ್ಮಕ್ಳು 3 ಆಯ್ತು, 1 ಗಂಡಾರು ಆಗ್ಬೇಕು ಅಲ್ವಾ? ಈ ಇದರಿಂದ ಏನಾಗುತ್ತೆ, ಗಂಡಾಗ್ಲಿ ಅಂತೇಳಿ ಯಾವುದೋ ಅಂತ ಗುಣ ಯಾವ್ದಿದೆ ಅಂತ ಲಿಂಗ ಯಾವುದೋ ಒಂದು
ಅದಕ್ಕೋಸ್ಕರ ಹಿಂದೂ ಅಂದ್ರೆ ಮುಸ್ಲಿಮ್ ಕನ್ನ ಮಾಡೋದು ಮತ್ತೆ ಬೀಫ್ ತಿನ್ನು ಅಂತ ಹೇಳೋದು ಈ ಥರ ಎಲ್ಲ ಪೇಪರ್ ಓದಿದ್ರೆ ಮೋಸ್ಟ್ಲಿ ಲಾಸ್ಟ್ ವೀಕಲ್ಲಿ ನಾನು ಓದಂಗಿತ್ತು ಅದು ಎನ್ಕ್ವೈರಿ ನಡೀತಾ ಇದೆ. ಸೊ ಆ ಥರ ಎಲ್ಲ ಏನು ಮಾಡ್ತಾರೆ ಅಲ್ಲಿರೋ CEO ಮತ್ತೆ ಏನು ಆಫೀಸರ್ಸ್ ಹೈಯರ್ ಆಫೀಸರ್ಸ್ ಈ ಥರ ಎಲ್ಲ ಹೆಣ್ಮಕ್ಳುಗಳನ್ನ ಆ ಥರ ಯೂಸ್ ಮಾಡಿಕೊಂಡು ಇಲ್ಲಾಂದ್ರೆ ನಾನು ಹೇಳ್ದಂಗೆ ಕೇಳಿಲ್ಲ ಕೆಲಸದಿಂದ ತೆಗಿತೀನಿ. ಸೊ ಅವ್ರೇನೋ ಕುಟುಂಬದಲ್ಲಿ ಕಷ್ಟ ಇರುತ್ತೆ, ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿ. ಸೊ ಬಿಟ್ಟರೆ ಏನೋ ಪ್ರಾಬ್ಲಮ್ ಮತ್ತು ನಮ್ಮ ಕುಟುಂಬ ಬೀದಿಗೆ ಬರುತ್ತೆ ಅನ್ನೋ ಕಾರಣದಿಂದ ಅವ್ರು ಏನೇ ಹೇಳಿದ್ರು ಅದನ್ನು ಸಹಿಸ್ಕೊಂಡು ಮತ್ತು ಏನೇ ಒಂಥರ ಕೆಟ್ಟದಾಗ ನಡವಳಿಕೆ ಅವ್ರು ನಡ್ಕೊಂಡ್ರು ಕೂಡ ಅದನ್ನು ಸಹಿಸ್ಕೊಂಡು ಹೆಣ್ಮಕ್ಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಈ ವರ್ಕಿಂಗ್ ಪ್ಲೇಸಲ್ಲಿ ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ವಿರುದ್ಧ ಒಂದು ಕಾಯ್ದೆನ ತಂದರು. ಅದ್ರ ಪ್ರಕಾರ ಇವನ್ ಬರೀ ಅಲ್ಲೇ ಅಂತಲ್ಲ, ಸ್ಕೂಲ್ ಅಥಾರಿಟಿ ಇರ್ಬೋದು, ನಮ್ಮ ಕೋರ್ಟ್ ಇರ್ಬೋದು, ಯಾವುದೇ ಒಂದು 30 ಗೊತ್ತಿರಲಿಲ್ಲ. ಹಿಂಗೆ ಮೊದಲ ಪಾಠನ ಯಾರೋ ದೂರ ಸಂಬಂಧಿ ಬಾಲ್ಯ ವಿವಾಹ ಆಗಿದ್ದು ನಾನು ಊಟಕ್ಕೆ ಹಾಕಿದ್ದು ಊಟ ಹೋಗ್ಬಿಟ್ಟ ನನಗೆ ಗೊತ್ತಿರಲಿಲ್ಲ. ನೋ ಎಕ್ಸ್ಪೀರಿಯನ್ಸ್. ನೀವು ಆರೋಪಿಗಳೇ, ಬಾಲ್ಯ ವಿವಾಹದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಆರೋಪಿಗಳೇ. ಈ ಥರ ಕಾನೂನುಗಳನ್ನ ನಮ್ಮ ಮೋಹನ್ ಸರ್ ಹೇಳ್ತಾರೆ. ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಅಷ್ಟೇ ತಿಳ್ಕೊಳ್ಳೋದಲ್ಲ, ನಿಮ್ಮ ಮನೆಯವ್ರಿಗೂ ಈ ಥರ ಕಾನೂನು ಇದೆ ಅಂತ ತಿಳಿಯೋಕ್ಕೆ ಹೇಳ್ಬೇಕು, ಅಕ್ಕಪಕ್ಕವ್ರಿಗೆ ಹೇಳ್ಬೇಕು. ಮನುಷ್ಯ ತಪ್ಪು ಮಾಡ್ತಾನೆ, ಅದನ್ನು ನೀವು ನೀವೆಲ್ಲ ಎಜುಕೇಟ್ ಆಗ್ತಾ ಇದ್ದೀರಿ, ಇನ್ನೂ ಡಿಗ್ರಿ ಆಗ್ತೀರಿ. ಆದಮೇಲೆ ಈಗಲೂ ಸಹ ನೀವೆಲ್ಲರೂ ತಿಳುವಳಿಕೆ ಎಲ್ಲ ಹೇಳಿದ್ರೆ ಈ ಕಾರ್ಯಕ್ರಮದ ಉದ್ದೇಶ ಸಕ್ಸಸ್ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಜೈ ಹಿಂದ್.